ಸರ್ಪಾನ ಎಡೆಗೆಡೆ ಬೊಟ್ಟು ಬಿಟ್ಟಾದ ಕಾಡಲ್ಲಿ ಅಟ್ಟಾದ ಆನೆ ನೋಡಿ ಬಿಟ್ಟಾದ ಕಾಡಲ್ಲಿ ಅಟ್ಟಾದ ಆನೆ ನೋಡಿ ಸುತ್ತಲೇ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಸುತ್ತಲೇ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಉಗೇ 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 ಮ್ಯಾಲೆ ಪಾದವನಿಟ್ಟು ಪ್ರಕಾಶ ಶ್ರವಣಿಸೋ ಮ್ಯಾಲೆ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸೋ ಕೊಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸೋ ಕೊಟ್ಟು ಆಡು ಘಾತ ಉಳಿಸಿದೆ ಗಂಗ ಬುಡು ಮರಿಯಲ್ಲಿ ಹೊರಗಡೆದವಗೆ ಆಡು ಘಾತ ಉಳಿಸಿದೆ ಗಂಗ ಬುಡು ಮರಿಯಲ್ಲಿ ಹೊರಗಡೆದವಗೆ ಉಗೇ 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 ಬಸವೇಶ್ವರ ಬಾಳಕೆ ಗುರುಮಲ್ಲೇಶ್ವರ ಬಾಳಕೆ ಗುರುಕಂಬಳೇಶ್ವರ ಬಾಳಕೆ ಉಗೇ 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 ಎಲ್ಲರೂ ಕೂಡ ಕೂಗಿದ್ದಾರೆ. ಇನ್ನು ಕೆಲವರು ಪುಣ್ಯಾತ್ಮರು ಪುಣ್ಯಾತ್ಕಿದ್ರು ಕೂಗಿಲ್ಲ ಬಿಡಿ. ಅವ್ರು ಬೆಳಗಾದ ಕೂಗಲ್ಲ, ಅದಕ್ಕೆ ಕೂಗಿದಾರೆ ಆಸ್ಪತ್ರೆ ಕೂತ್ಕಮ್ಮಿ ಅಂದ್ಬಿಟ್ಟು ಪಕ್ಕದಲ್ಲಿ ಕೂರ್ಸ್ಕ ಕೂತವ್ರೆ. ನೀವು ಕೂಗದೇ ಇರೋ ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಭಕ್ತಿ ತುಂಬಿರಲಿ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮ ತಂಡಕ್ಕೆ ಸ್ವಾಗತವನ್ನು ಬಯಸ್ತಾ ಇವತ್ತು ನಮ್ಮ ಹನೂರು ತಾಲೂಕು ಶಾಗ್ಯ ಗ್ರಾಮದಲ್ಲಿ ಬಾಳಿ ಬದುಕಿದಂತ ನಮ್ಮ ಶ್ರೀಮತಿ ಗುರುಮಲ್ಲಮ್ಮನವರ ಪುಣ್ಯ ದಿವಸದ ಅಂಗವಾಗಿ ನಾವೆಲ್ಲರೂ ಕೂಡ ಭಕ್ತಿ ನಿಷ್ಠೆಯಿಂದ ಈ ತಾಯಿಯ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗುರುಮಲ್ಲಮ್ಮನವರಿಗೆ ಸದ್ಗತಿಯನ್ನ ಮುಕ್ತಿಯನ್ನ ಮೋಕ್ಷವನ್ನ ಬಯಸಲಿ ಅಂತ ನಾವೆಲ್ಲರೂ ಕೂಡ ಕೇಳೋದ್ರ ಜೊತೆಗೋಸ್ಕರವಾಗಿ ಈ ತಾಯಿಗೋಸ್ಕರವಾಗಿ ಇವತ್ತು ನಮ್ಮ ಕಾಮಗೆರೆ ಪಟ್ಟದ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪದಿ ಬ್ರಹ್ಮಶ್ರೀ ಮುಮ್ಮಡೈ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರ ದಿವ್ಯ ಪಾದ ಪೂಜೆ ಹಾಗೂ ನಮ್ಮ ಶಾಗ್ಯ ದಾಸೋಹ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗುರುಸ್ವಾಮಿಗಳವರ ಮತ್ತು ಅರಗುರು ಚರಮೂರ್ತಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮವೆಲ್ಲವೂ ಕೂಡ ಜರುಗಿಕೊಂಡು ಭಕ್ತಿನಿಷ್ಠೆಯಿಂದ ತಾಯಿಗೋಸ್ಕರವಾಗಿ ಒಂದು ಪುಣ್ಯ ಕಾರ್ಯಕ್ರಮವನ್ನು ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರೆಲ್ಲರೂ ಕೂಡ ಭಕ್ತಿನಿಷ್ಠೆಯಿಂದ ಆಚರಣೆ ಮಾಡ್ತಿದ್ದಾರೆ. ನಮ್ಮ ತಂಡಕ್ಕೆ ಇವಾಗ ಸ್ವಾಗತವನ್ನು ಬಯಸ್ತಾ ಇವತ್ತು ನಮ್ಮ ಈ ತಂಡಕ್ಕೆ ತಬಲವಾದಕರಾಗಿ ನುಡಿಸಲು ಬಂದಿರತಕ್ಕಂಥ ನಮ್ಮ ಬಾವಣ್ಣನವ್ರಿಗೂ ಕೂಡ ಚಪ್ಪಾಳೆಯನ್ನು ಹೊಡಿತಾ ಇವತ್ತು ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸೋಣ. ತಾಳವಾದ್ಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಡ್ರಮ್ಸ್ ಮಂಜು ಅವರೊಬ್ಬರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆಯನ್ನು ಹೊಡಿತಾ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸೋಣ. ರಿದಮ್ ಕಲಾವಿದರಾಗಿರ್ತಕ್ಕಂಥ ನಮ್ಮ ಗೌತಮ್ರವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆಯನ್ನು ಹೊಡಿತಾ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸೋಣ. ಕೀಬೋರ್ಡ್ ವಾದಕರಾಗಿ ತೇಜಸ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆಯನ್ನು ಹೊಡಿತಾ ಸ್ವಾಗತವನ್ನು ಬಯಸೋಣ.
ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಶಾಖೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮದಿಂದ ಬಂದ ಎಲ್ಲರಿಗೂ ಕೂಡ ನಮ್ಮ ನಾನದಿಂದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಕೂಡ ಸಮರ್ಪಿಸ್ತಾ ನಮ್ಮ ಗುರುಮಲ್ಲಮ್ಮನವರಿಗೆ ಮೋಕ್ಷವನ್ನು ಸದ್ಗತಿಯನ್ನ ಮುಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಭಗವಂತನ ಸಹಕಾರ ಸರ್ವರಿಗೂ ಕೂಡ ತುಂಬಿರಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಭಗವಂತನ ಸಹಕಾರ ಸರ್ವರಿಗೂ ಕೂಡ ತುಂಬಿರಲಿ ಅಂತ ಇವತ್ತು ನಮ್ಮ ಗುರುಮಲ್ಲಮ್ಮನವರಿಗೆ ಸಂಬಂಧಪಡ್ತಕ್ಕಂಥ ಭೂಕೈಲಾಸ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಅಥವಾ ಗಣಪತಿ ವಿಜಯ ಎಂಬತಕ್ಕಂಥ ಈ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಕೊನೆಯ ತನಕ ಕೇಳಿ ಆನಂದಿಸಿ ದೈವಾನುಕೃಪೆಗೆ ಪಾತ್ರರಾಗೋಣ. ಯಾಕಂದ್ರೆ ಮಕ್ಕಳಾಗಿರ್ತಕ್ಕಂಥವರು ತಾಯಿಗೋಸ್ಕರವಾಗಿ ಏನು ಮಾಡಬಲ್ಲರು ಎಂಬತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳೋಣ. ಯಾಕಂದ್ರೆ ಎಲ್ಲಾ ದೇವರುಗಳು ಕೂಡ ಬರ್ತಕ್ಕಂಥ ಮಹಾಪುಣ್ಯವಾದಂಥ ಕತೆ ಈ ಭೂಕೈಲಾಸ ಕತೆ. ನೋಡಿ, ಪೂರ್ತಿಯನ್ನ ಕೇಳದೆ ಇದು ಭೂಕೈಲಾಸ, ಅರ್ಧದಲ್ಲೇನಾರು ಎದ್ದೋದ್ರೆ ಭೂಕೈ ಸಾಲಗಾರ ಬಿಡ್ಬೇಕಾಯ್ತು. ಯೋಚನೆ ಮಾಡಿ, ಆಮೇಲೆ ಹೆಂಗಸರಿಗಾರು ಹೇಳ್ತಾರದು ಇದು, ಗಂಡಸರಿಗಾರು ಹೇಳ್ತಾರದು, ಇಬ್ರಿಗೂ ಯಾರು ಎದ್ದೋಂಗಿಲ್ಲ. ಬೇಕಾದ್ರೆ ಅಣ್ಣವ್ರಿಗೆ ಬಿಟ್ಟು ಮಧ್ಯ ಒಂದು ಎಡ್ಕಿತ ಔಷಧಿಗೆ ಹೊಡಿಸೋ. ಔಷಧಿ ಅಂದ್ರ ಟೀ ಕಣ, ಕಾಫಿ ಪುಡಿ, ಕಳ್ಳಪುರಿ ಎಲ್ಲನೂ ಕೊಡ್ಸೋ, ಕೇಳದ್ದೆಲ್ಲಾನು ಕೊಡ್ಸೋ. ಬಜ್ಜಿನೂ ಇದ್ದ ಅಂತ ಕೊಡ್ಸೋ. ನೀವು ಆಗವತ್ತೆ ಟಮಾಟ ಬಾತ್ನು ಕೊಟ್ರಂತ ತಿನ್ಕೊ ಹೋಗೋ ಸಂಗಿರಿ. ಭಗವಂತನ ಸಹಕಾರ ಸರ್ವರಿಗೂ ಕೂಡ ತುಂಬಿರ್ಲಿ ಅಂತ ಇವತ್ತು ನಮ್ಮ ಗುರುಮಲ್ಲಮ್ಮನವರಿಗೆ ಒಂದು ಸಾರ್ಥಕಮಯವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿನಿಷ್ಠೆಯಿಂದ ಆ ತಾಯಿನ ಪ್ರಥಮದಲ್ಲಿ ಸ್ಮರಣೆಯನ್ನು ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ. ಬಾಳಿ ಬದುಕಿದ ಗುರುಮಲ್ಲಮ್ಮನವರೇ ಜಗವ ಬಿಟ್ಟು ಹೋದಿರ ಅಮ್ಮ ಗುರುಮಲ್ಲಮ್ಮನವರೇ, ನಿಮಗೆ ಕೋಟಿ ನಮನಗಳು ಅಮ್ಮ ಗುರುಮಲ್ಲಮ್ಮನವರೇ. ಭೂಲೋಕದ ಋಣವು ಇಂದಿಗೆ ಮುಗಿಯಿದೆ ಗುರುಮಲ್ಲಮ್ಮನವರೇ. ಗುರುಮಲ್ಲಮ್ಮನವರ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ, ಗುರುಮಲ್ಲಮ್ಮನವರ ಕೊನೆಗಳಿಗೆ ನಾವು ಜನರ ಹೆಗಲಿನಲ್ಲಿ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ. ರಾಜಚಪ್ಪನವರ ಮನೆ ದೀಪ ಎಂದು ಆಗೋಯಿತಲ್ಲೋ ಶಿಶೆ. ರಾಜಚಪ್ಪನವರ ಮನೆ ದೀಪ ಇಂದು ಆಗೋಯಿತಲ್ಲೋ ನಾಲ್ಕು ಜನರ ಹೆಗಲಿನಲ್ಲಿ ಶಾಖ ಗ್ರಾಮದ
ಕುಶನರ ಹೆಗಲಿನಲ್ಲಿ ಶಾಕ್ಯಾತ ಮತ ಬೀದಿಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಗುರುವಲ್ಲನವರೇ ಜಗವ ಬಿಟ್ಟು ಕೈಲಾಸವ ಸೇರಿದಿರ ಗುರು ಮಲ್ಲಮ್ಮನವರೇ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಜವರಾಯ ತಾನು ಭೂಮಿಗೆ ಬಂದ ಶ್ರೀಯಾರವನೆ ತಾಳಿದ ಜವರಾಯ ತಾನು ಭೂಮಿಗೆ ಬಂದ ಶ್ರೀಯಾರವನೆ ತಾಳಿದ ಕುಶನರ ಹೆಗಲಿನಲ್ಲಿ ಶಾಕ್ಯಾತ ಮತ ಬೀದಿಯಲ್ಲಿ ಗುರುಮಲ್ಲಮ್ಮನವರ ಇರವಣಿಗೆ ಯಾರಪ್ಪ ಇರವಣಿಗೆ ಗುರುಮಲ್ಲಮ್ಮನವರ ಕೊಡೆಗಳಿಗೆ ಕುಶನರ ಹೆಗಲಿನಲ್ಲಿ ಗುರುಮಲ್ಲಮ್ಮನವರೇ ಭಗವಂತವರಿಗೆ ಮೋಕ್ಷವನ ಸದ್ಗತಿಯನ್ನ ಮುಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಈ ಭೂಕೈಲಾಸ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಅಥವಾ ಗಣಪತಿ ವಿಜಯ ಎಂಬತಕ್ಕಂಥ ಈ ಮಹತ್ತರವಾಗಿರ್ತಕ್ಕಂಥ ಪುಣ್ಯಕಥೆ ನೋಡಿ. ಯಾಕಂದ್ರೆ ಈ ಭೂಕೈಲಾಸ ಕಥೆ ನಡೆಯುವುದಕ್ಕೆ ಕಾರಣ ಮುಂದೆ ರಾಮಾಯಣ ಹುಟ್ಟೋದಕ್ಕೆ ನೋಡಿ. ಈ ಭೂಕೈಲಾಸ ಕಥೆಯ ಕಾರಣ ನೋಡಿ. ರಾಮಾಯಣ ಹುಟ್ಟಬೇಕಾದ್ರೂ ಕೂಡ ಈ ಭೂಕೈಲಾಸ ಕಥೆಯಿಂದ ಕೊಡ್ತಕ್ಕಂಥ 2 ಶಾಪಗಳಿಂದ ಮುಂದೆ ನೋಡಿ ಭಗವಂತನಾಗಿರ್ತಕ್ಕಂಥ ರಾಮಾಯಣ ಹುಟ್ಟೋದು ನೋಡಿ. ರಾಮಾಯಣಕ್ಕಿಂತ ಮುನ್ನ ನಡೆದಂತ ಕಥೆ ಇದು ಭೂಕೈಲಾಸ ಕಥೆ ನೋಡಿ. ಅದಕ್ಕೆ ತಾಯಿಂದ್ರೆ ಯಾರು ಪ್ರಾಣ ಬಿಟ್ಟಾಗ ಮಕ್ಕಳಾಗಿರ್ತಕ್ಕಂಥವ್ರು ಈ ಕಥೆಯನ್ನು ಮಾಡಿಸ್ತಾರೆ. ಯಾಕಂದ್ರೆ ಇದು ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು. ಆ ತಾಯಿಗೆ ಈ ಕಥೆಯನ್ನು ಸಮರ್ಪಿಸಿ ಅವ್ರಿಗೆ ಕೈಲಾಸವನ್ನ ಮೋಕ್ಷವನ್ನ ಸದ್ಗತಿಯನ್ನು ಕೊಡ್ಲಿ ಅಂತ. ಯಾಕಂದ್ರೆ ಕೊನೆಯಲ್ಲಿ ರಾವಣನು ಕೂಡ ತಾಯಿಗೋಸ್ಕರವಾಗಿ ಕೈಲಾಸದಿಂದ ಭೂಲೋಕಕ್ಕೆ ಅರುಣಾತ್ಮಲಿಂಗವನ್ನು ತೆರೆಗಿಳಿಸ್ತಾನೆ ನೋಡಿ. ಅಂತ ಮಾತ್ರವಾಗಿರ್ತಕ್ಕಂಥ ಈ ಪುಣ್ಯಕಥೆ ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಕೃಪೆಗೆ ಪಾತ್ರರಾಗೋಣ. ಮೆರಿವಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಮೆರಿವಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡಿ ಅಡಿಪೊಗಳ ಅತಿಮೋದದಲ್ಲಿ ಕೊಡು ಅತಿಮೋದದಲ್ಲಿ ಕೊಡು ರಜತವಾದ ಸುವಾರ್ಪಿತವು ಸಂಬ ಸದಾ ಶಿವ ಸಂಬ ಸದಾ ಶಿವ ಸಂಬ ಸದಾ ಶಿವ ಸಾಂಬ ಶಿವ ಸಂಬ ಸದಾ ಶಿವ ಸಾಂಬ ಸದಾ ಶಿವ ಸಂಬ ಸದಾ ಶಿವ ಸಾಂಬ ಶಿವ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮಃ. ಈ ಭೂಕೈಲಾಸ ಕಥೆಯಲ್ಲಿ ನೋಡಿ ನಮ್ಮ ಭರತ ಭಾಗದಲ್ಲಿ ಬರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಪುಣ್ಯ ಭೂಮಿ ಲಂಕಾ ಎಂಬತಕ್ಕಂಥ ಪಟ್ಟಣ. ಅದನ್ನು ಇವತ್ತಿನ ಕಾಲದಲ್ಲಿ ಏನಂತ ಕರೀತಾರೆ? ಕ್ರಿಕೆಟ್ ಆಡ್ತಾರಲ್ಲ, ಯಲಂಕ ಇರೋದು ಬೆಂಗಳೂರ್ಲಿ ಕಣ, ಯಾವ್ದೋ ಶ್ರೀಲಂಕಾ. ಇವತ್ತಿನ ಕಾಲದಲ್ಲಿ ಶ್ರೀಲಂಕಾ, ಅವತ್ತಿನ ಕಾಲದಲ್ಲಿ ಲಂಕಾಪಟ್ಟಣವಾಗಿರ್ತಕ್ಕಂಥ ಆ ಸಾಮ್ರಾಜ್ಯವನ್ನ ಪಕ್ಕದಲ್ಲಿ ಹಿಂದೂ ಮಹಾಸಾಗರ ತೀರವಿರ್ತಕ್ಕಂಥ ಆ ಲಂಕಾಪಟ್ಟಣವನ್ನ ಸುಸಾಮರ್ಥವಾಗಿ ಆಳ್ವಿಕೆಯನ್ನು ಮಾಡುತ್ತಿರುವ ಧೀರ ಧೀರ ಪರಾಕ್ರಮನ ಇವತ್ತಿನ ಕಥಾನಾಯಕ ವಿಶ್ವಬಸು ಕೈಕಸಾದೇವಿಯ ಸುಕುಮಾರನಾಗಿರ್ತಕ್ಕಂಥ
ರಾವಣ ಎಂಬತಕ್ಕಂಥ ಸಾರ್ವಭೌಮ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಇವನಿಗೆ 10 ತಲೆ ಉಳ್ಳವನಾಗಿರ್ತಕ್ಕಂಥ ರಾವಣ, ಅದಕ್ಕೆ ಇವನಿಗೆ ದಶಕಂಠ ರಾವಣ ಅಂತ ಹೆಸರು ಬಂದಿತ್ತು. ಕೈಲಾಸ ಅಂದ್ರೆ ಒಂಥರ ಅತ್ತ ಮನೆ ಇದ್ದಾಗ ಇವನಿಗೆ ನೋಡಿ ಎಷ್ಟೊತ್ತಾರು ಹೋಗ್ತಿದ್ದಂತೆ, ಅವ್ರ ಅತ್ತ ಮನೆ ಹೋದಂಗೆ ಅವ ಏನಾರು ಹೋಗಿ ವರವನ್ನು ಕೇಳ್ಕೊ ಬರ್ತಿದ್ದಂತೆ. ಅಂತ ಶಿವನ ಪರಮ ಭಕ್ತ. ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿಗೆ ಪರಮದಾಸನಾಗಿ ಒಂದು ಹುಲ್ಕಡ್ಡಿ ಎತ್ತಿಡಬೇಕಾದ್ರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡೆ ಅವನ ಕೆಲಸ ಕೈ ಹಾಕ್ತಿದ್ದಂತೆ. ಯಾಕಂದ್ರೆ ತಾಯಿ ಆಶೀರ್ವಾದ ಒಂದಿದ್ರೆ ಇಡೀ ಜಗತ್ತಿನ ಗೆಲ್ತೀನಿ ಅನ್ನೋ ನಂಬಿಕೆ ಅವನಲ್ಲಿತ್ತಂತೆ ನೋಡಿ. ಅಂತ ಮಹಾಪುಣ್ಯವಾಗಿರ್ತಕ್ಕಂಥ ರಾವಣನಾಗಿರ್ತಕ್ಕಂಥವನು ನೆರೆದ ಸಭೆಯಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ನಡೆಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಂತ್ರಿಗಳೇ, ಮಹಾಪ್ರಭು, ಸೇನಾಧಿಪತಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷತೆಯಿಂದ ನಡೆಯುತ್ತಿರುವುದೇ ಚೆನ್ನಾಗಿ ಆಯ್ತದೆ ಪ್ರಭು. ಸ್ವಲ್ಪ ಸೆಕೆ ಕಮ್ಮಿ ಪಡಿಸಿ ಪ್ರಭು. ಸೆಕೆ ಕಡಿಮೆ ಪ್ರಭು, ರೆಕಮೆಂಡ್ ಮಾಡ್ತೀನಿ ಸುಂಗಿರಪ್ಪ. ಆಗ್ಲಿ ಪ್ರಭು. ಏನಪ್ಪಾ ನಿಮ್ ಕಾರ್ಯಗಳಲ್ಲಿ ಯಾವ ರೀತಿ ನಡೀತಾ ಇದೆ? ಊಟ ಅಲ್ಲ ಸ್ವಾಮಿ, ಕೆಲಸದಲ್ಲಿ ನಿಮ್ಮಿಬ್ರದು ಅಖಂಡವಾಗಿ ನಡೀತದೆ. ಇದೇ ರೀತಿಯಾಗಿ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ನಡೆಸ್ಕೊಂಡು ಹೋಗ್ತಿರ್ಬೇಕಾದ್ರಿ ನೆರೆದ ಸಭೆಯಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ನಡೆಸ್ತಿರ್ಬೇಕಾದ್ರಿ ಪರಮೇಶ್ವರನ ದಯವು ಎನಗಿರಲು ಪರಮೇಶ್ವರನ ದಯವು ಎನಗಿರಲು ನನ್ನ ಸಾಮ್ರಾಜ್ಯದಲ್ಲಿ ಕುಂದು ಕೊರತೆಗೆ ಏನು ಕಮ್ಮಿಯೇ ಮಂತ್ರಿಗಳೇ, ಸೇನಾಧಿಪತಿಗಳೇ, ಗುರುಮುನಿ ವಸಿಷ್ಠರ ಕೃಪೆಯೋ ಗುರುಮುನಿ ವಸಿಷ್ಠರ ಕೃಪೆಯೋ ಗುರುಮುನಿ ವಸಿಷ್ಠರ ಕೃಪೆಯೋ ನನ್ನ ಸಾಮ್ರಾಜ್ಯದಲ್ಲಿ ಹಳುಗುಂಟೆ ಈ ರಾವಣನ ಅಧಿಪತಿಗೆ ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಜಗದೊಳು, ಮನೆನಾದೆ ನಾನು ಇಳೆಯಳು, ಧನ್ಯನಾದೆ ನಾನು ಜಗದೊಳು. ಬಲ ಎನ್ನ ಪುಣ್ಯದ ಫಲವಿಲ್ಲಿದೆ ನಿಮ್ಮ ದಯದಿ ಪಾವನವಾದವು. ಮಂತ್ರಿಗಳೇ, ಸೇನಾಧಿಪತಿಗಳೇ, ಎನ್ನ ಪುಣ್ಯದ ಫಲವಿಲ್ಲಿದೆ ನಿಮ್ಮ ದಯದಿ ಪಾವನವಾದವು. ಧನ್ಯನಾದೆ ನಾನು ಜಗದೊಳು, ಮಾನ್ಯನಾದೆ ಹಿಡೆಯಳು, ಧನ್ಯನಾದೆ ನಾನು ಜಗದೊಳು. ಮಂತ್ರಿಗಳೇ, ಸೇನಾಧಿಪತಿಗಳೇ, ರಾಜಸೂಯ ಯಾದವ ಮಾಡಿ ಪಡೆದ ದಿವ್ಯ ಪುಣ್ಯವನೆಂದು ಸರ್ವಜನರ ಏಳಿಗೆಗಾಗಿ ಮುಡಿಪ ಮಾಡುವೆ.
ಅನಸೂಯಯಾಗವ ಮಾಡಿ ಪಡೆದಿರುವೆ ಮುಂದೆ ಬನ್ನಿ ಸರ್ವಜಯ ಗುಡಿಪ ಮಾಡುವೆ ಗುರು ಮುನಿಪಾದ ಮಂತ್ರಿಗಳೇ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ ನೋಡ್ರಿ ರಾವಣ. ಈ ರಾವಣನಾಗಿರ್ತಕ್ಕಂಥವನು ನೆರೆದ ಸಭೆಯಲ್ಲಿ ಕೇಳ್ತಾನೆ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇನ್ನು ನಾನು ಮಾಡಬೇಕಾಗಿರ್ತಕ್ಕಂಥ ಭೂಲೋಕದಲ್ಲಿ ಮಹತ್ತರವಾದ ಕೆಲಸ ಯಾವುದಾದ್ರು ಉಳಿದಿದೆ? ಇದೆ ಮಹಾಪ್ರಭು. ಯಾವುದದು? ದಿಗ್ವಿಜಯ ಮಹಾಪ್ರಭು. ಏನು ದಿಗ್ವಿಜಯ? ಹೌದು ಮಹಾಪ್ರಭು. ಆ ದಿಗ್ವಿಜಯದಲ್ಲಿ ನೀನೇನಾರು ಜಯವನ್ನು ಸಾಧಿಸಿಬಿಟ್ಟರೆ ಈ ಲೋಕದಲ್ಲಿ ನಿನ್ನಂತಹ ವೀರನಿಲ್ಲದಂತಾಗುತ್ತಾರೆ ಮಹಾಪ್ರಭು. ನೋಡಿ, ಆ ದಿಗ್ವಿಜಯಕ್ಕೆ ಬೇಕಾಗಿರ್ತಕ್ಕಂಥ ಸಲವತ್ತುಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ನಾನು ಈಗಲೇ ಹೋಗಿ ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ದಿಗ್ವಿಜಯಕ್ಕೆ ಬರ್ತೀನಿ ಅಂತ ಮಂತ್ರಿ ಸೇನಾಧಿಪತಿಗಳಿಗೆ ಎಲ್ಲಿ ತಾಯಿ ಹೇಳಿ ತಾಯಿ ಹತ್ರಕ್ಕೆ ಬರ್ತಾ ಇದ್ದಾನೆ ನೋಡಿ. ನಾನು ಆಗ್ಲೇ ಹೇಳದ್ನಲ್ಲ, ಒಂದು ಹುಲ್ಕಡ್ಡಿ ಎತ್ತಿಡ್ಬೇಕಾದ್ರೂ ಕೂಡ ಅವನು ತಾಯಿ ಆಶೀರ್ವಾದ ಪಡ್ಕೊಂಡೇ ಅವನ ಕೆಲಸ ಕೈ ಹಾಕ್ತಿದ್ದು ಅಂತ. ತಾಯಿ ಹತ್ರಕ್ಕೆ ಬರ್ತಾ ಇದ್ದಾನೆ ಇವನು ನೋಡಿ. ಅದಕ್ಕೆ 300 ಮುಕ್ಕೋಟಿ ದೇವರುಗಳು ಕೂಡ ಹೆತ್ತ ತಾಯಿ ಪ್ರಥಮ ದೇವರು ಅಂತ ಹೇಳುದು. ಮಾತೃದೇವೋಭವ, ಪಿತಾರಿ ದೇವೋಭವ. ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದ್ರೆ ಹೆತ್ತ ತಾಯಿ ಪ್ರಥಮ ದೇವರು. ಎರಡನೇ ದೇವರು ನಮ್ಮ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥ ತಂದೆ. ಮೂರನೇ ದೇವರು ನಮಗೆ ವಿದ್ಯೆ, ಸಂಸ್ಕಾರ, ದಾರಿ ದೀಪಗಳನ್ನು ತೋರಿಸ್ತಕ್ಕಂಥ ಗುರು ಮೂರು ದೇವರಂತ ನೋಡಿ. ಈ ಮೂರು ದೇವರ ಹೊಟ್ಟೆ ಒಳಗೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ. ಅದಕ್ಕೆ ದೊಡ್ಡವರು ಹೇಳುದು, ದೇಶ ಸುತ್ತಿದರೇನು, ಕೋಶ ಓದಿದರೇನು, ಹೆತ್ತ ತಂದೆ ತಾಯಿಗಳನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಮಗನ ಒಬ್ಬನ ಮಗನೇ ಅಂತ ಹೇಳ್ತಾರೆ. ನಾವಿಲ್ಲಿ ತಂದೆ ತಾಯಿಗಳನ್ನೆಲ್ಲರೂ ಕೂಡ ಬಿಟ್ಬಿಟ್ಟು ಕಾಶಿ ರಾಮೇಶ್ವರ ಅಂತ ಹೋಗ್ತೀವಿ. ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳ ತೃಪ್ತಿ ಆದ ಮೇಲೆ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಹೊರಗಡೆ ಹೋಗಿರ್ತಕ್ಕಂಥ ದೇವರುಗಳು ಕೂಡ ಒಳ್ಳೇದು ಮಾಡ್ತಾರಂತೆ. ಅಪ್ಪ ಅವರಿಗೆ ಇಟ್ಟಿಗೆ ಹೊಟ್ಟೆಗೆ ಇಟ್ಟಿಲ್ದೆ ಹೊಟ್ಟ ಉರಿಸ್ಬಿಟ್ಟು ಇವರು ಕಣ್ಣೀರು ಹಾಕ್ಸ್ಬಿಟ್ಟು ಹೋದ್ರೆ ಯಾವ ದೇವರು ಒಳ್ಳೇದು ಮಾಡ್ದನು? ಅದೇ 7 ತಿಂಗಳಲ್ಲಿ ಆಯ್ತು ನೋಡಿ. ಡಿಸೆಂಬರ್ ಜನವರಿ ತಿಂಗಳು ಬಂತು ಅಂದ್ರೆ ಎಲ್ಲ ಊರ್ಲು ನೋಡಿರ್ಬೇಕು. 2 ಬಸ್ಸು 3 ಬಸ್ಸು. 48 ದಿನ ಅಂತಾನೆ ಮಾಲ ಹಾಕ್ಸ್ಕೊಂಡು ಸ್ವಾಮಿಗಳು ಉಪ್ಪಿಟ್ಟು ಕೇಸು ಮತ್ತೆ ಅರ್ಧಬಿಟ್ಟು ಭಜನೆ ಬೇರೆ ಶುರು ಮಾಡ್ಕೊಂಡು ಅಯ್ಯಪ್ಪನ್ಗೆ ಹೋಗಿದ್ ಬಂದ ಗಂಟೆ ಒಳ್ಳೆ ಬಂಡ್ ಬಂದ್ಬಿಟ್ಟಿರ್ತಾನ. ಅದಕ್ಕೆ ಜೊತೆಗೆ ಭಜನೆ ಬೇರೆ. ಪಳ್ಳಿ ಕಟ್ಟಿ ಶಬರಿಮಲ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಂ ಶರಣಂ ಅಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಅಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ. ಶರಣಮಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಆಯ್ತಾ? ಆಯ್ತು ಸ್ವಾಮಿ. ಪಲಾರಮೆ ತಕೋಣ. ಆಯ್ತು ಸ್ವಾಮಿ. ನಡ್ರಿ ಸ್ವಾಮಿ. ಕೇಸರಿ ಬದ್ಕ ತುಪ್ಪ ಜಾಸ್ತಿ ಹಾಕಿದ್ರೆ ಹಾಕದ ಸ್ವಾಮಿ. ಗೋಡಂಬಿ ದ್ರಾಕ್ಷಿ ಎಲ್ಲ ನೋಕದ ಸ್ವಾಮಿ. ಪೈನಾಪಲ್ ನೋಕದ. ಪೈನಾಪಲ್ ಸರಿ ಮಾತಾಡಿಲ್ಲ. ಏನ್ ಚಂದಾಗಿ ತಿಂದುಬಿಟ್ಟು ಕೂತ್ಕೊಂಡ ಊರ್ಲಿರ ಅಪ್ಪನ ಇಟ್ಟೇ ಇಲ್ಲ. ಇವ ಮಾಲ ಹಾಕ್ಸ್ಕ ನಿಂತಾನ. ಅಪ್ಪ ಅಂತನಳೋ, ಮಗನೇ ನಮ್ಮ ಉಣ್ಣಕ್ ಅನ್ನಿಲ್ಲ, ಉಟ್ಕೊಳಕ್ ಬಟ್ಟಿಲ್ಲ, ನಮ್ಗೆ ಯಾತಿಕ್ಲ ಅಯ್ಯಪ್ಪ. ಅಪ್ಪ ಅಯ್ಯಪ್ಪ ಸ್ವಾಮಿಗೂ ಹೋಗ್ಬೇಕು. ನೀನು ದುಡ್ಡು ಕೊಡಕ್ ಕಲ್ತ್ಕ. ಇಲ್ಲಕ್ಕಯ್ಯ ಅವ್ರಪ್ಪ 20,000 ಕೊಟ್ಟಣ. ಅವ್ರ ಅಪ್ಪಂತ 20 ಇಲ್ದ 40 ಕೊಡ್ತಾನ. ನಾ ಹೇಳಿಂದ ಕೊಡ್ಲಿ. ನಾ ಜಿಕ್ಕಪ್ಪಳಪ್ಪ ಬರ್ತೀನಿ ನೋಡಪ್ಪ ನಿನ್ನ. ಸ್ವಾಮಿ ಶರಣಮಯ್ಯಪ್ಪ ಎಲ್ಲನೂ ಬೋದ್ಬಿಟ್ಟು ಅದೇನು ಸ್ವಾಮಿ ಸ್ವಾಮಿ ಮುನ್ಸ್ಕತಾನಂತ. ಇಲ್ಲಿ ನಿಮ್ಮ ಅಪ್ಪನೇ ಮುನ್ಸ್ಕತವನ. ನನಗ ಅದು ಗೊತ್ತಿಲ್ಲಕ್ಕಪ್ಪ. ನೀ ಕೊಡ್ಬೇಕು. ಎಷ್ಟೇ ಸರಿಯಾಗಿ ಗೊತ್ತೈತಾ? ಅಪ್ನಾಸೆ ಏನ
ಈ ತರ ಕೂಗಾಡಿದ್ರೆ ಮಗ ಏನ್ ಮಾಡಕ್ಕಾದ್ದು, ಅಪ್ಪ ಏನ್ ಮಾಡಕ್ಕಾದ್ದು? ಅಪ್ಪನಾಸ ನನ್ನ ಮಾತಾರು ಕೇಳಿ ನನ್ನ ಮಗ ಉದ್ಧಾರ ಆಗ್ಲಿಲ್ಲ. ಅದೆಲ್ಲ ಅಯ್ಯಪ್ಪನಿಗೆ ಎಲ್ಲ ಹೋಗಿದ್ ಬರ್ತಾವನ. ಅಯ್ಯಪ್ಪನಾರು ಒಳ್ಳೇದ್ ಮಾಡ್ಲಿ ಅಂತ ನಾನೇ ಕಣ್ಣಾರ ನೋಡುದು. ಎಷ್ಟ್ ಕೇಳಿದೆಪ್ಪ ನೀನು? 20,000 ಅವ್ರ ಕಾಲ್ ಬಿದ್ದು ಜಡ ಗಿಡ ತಗೊಂಡು ಸ್ವಲ್ಪ ಈಸ್ಕೊಂಡು ಒಂದ್ 20,000 ರೂಪಾಯಿ ಈಸಿ ಅಂಬ್ರಿಸಿ ಬಸ್ ಹತ್ತವತ್ಲಿ ನಾನೇ ಕಣ್ಣಾರ ನೋಡುದು. ಮಗನ ಕೈಗ 20,000 ರೂಪಾಯಿ ಕೊಟ್ಬಿಟ್ಟು ಮಗನ ಕಾಲ್ಗ ಅಪ್ಪನೆ ಬೀಳದಂತ. ಯಾಕಂದ್ರೆ ನೀವು ಸಿದ್ಧಗಂಗಾ ಸ್ವಾಮಿಗಳಿಗಿಂತ ದೊಡ್ಡನಲ್ವಾ, ಅದಕ್ಕೆ ಮಗನ ಕಾಲ್ಗ ಅಪ್ಪನೆ ಬೀಳದಂತ. ಆಗ ಮಗ ಅನ್ನಂತ ಚಂದಗೆ ಸಮಯ ಮನದಿಕ್ ಜೋಪಾನ ಸಮಯ ಗುಂಡ್ ಸಮಗಳು ಜಾಪ ಸಮಯ ಗುಂಡ ನಾಯಿ ಸಮಯ ಅದು ಸೋಮಗಳ ನೀ ಜೋಪಾನಕ್ಕಪ್ಪ. ಆಯ್ತು ಸ್ವಾಮಿ. ಈ ತರ ಅಪ್ಪ ಅಂದಿನ ಒಟ್ಟ ಉರಿಸ್ಬಿಟ್ಟು ಹೋದ್ರ ಅಯ್ಯಪ್ಪ ಒಳ್ಳೇದು ಮಾಡ್ದಾನೆ. ಅಯ್ಯಪ್ಪನಿಗೆ ಹೋಗ್ಬಾರ್ದು ಅಂತಲ್ಲ, ಹೋಗ್ಬೇಕು ನಿಜ, ನಾನು ಕೂಡ ಹೋಗಿದ್ದೇನೆ. ಅದಕ್ಕೆ ಪ್ರಥಮದಲ್ಲಿ ಗುರುಸ್ವಾಮಿಗಳು ಏನು ಮಾಡ್ತಾರೆ, ಕನ್ನಿ ಸ್ವಾಮಿಗಳಾಗಿರ್ತಕ್ಕಂಥವರಿಂದ ತಂದೆ ತಾಯಿಗಳ ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಮಾಡಿಸಿ ಅವರಿಂದ ಅಕ್ಕಿಯನ್ನು ಹಾಕಿಸ್ತಾರೆ. ಅವ್ರ ಆಶೀರ್ವಾದ ಮಾಡಿ ಕಳಿಸಿದಾಗ ಹೊರಗಡೆ ಹೋಗಿರ್ತಕ್ಕಂಥ ಅಯ್ಯಪ್ಪನ ಒಳ್ಳೇದು ಮಾಡ್ಲಿ ಅಂತ ಒಳ್ಳೆ ಅಪ್ಪನಿಗೆ ತೀರ್ಸ್ಬಿಟ್ಟು ಕಣ್ಣಿಗೆ ನೀರು ತರಿಸ್ಬಿಟ್ಟು ಇವ ಮಾಲ ಹಾಕ್ಸ್ಕೊಂಡು ಅಯ್ಯಪ್ಪಂದಿಕ್ ಹೋದ್ರ ಅಯ್ಯಪ್ಪ ಒಳ್ಳೇದು ಮಾಡ್ದಾನೆ. ಅದಕ್ಕೆ ನೋಡಿ, ಹೆತ್ತ ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರಿಲ್ಲ. ಕಳ್ಕೊಂಡಾಗ ಓಡಾಡ್ತೀವಿ. ನಮ್ಮ ಅಪ್ಪ ಇದ್ದೀರಿ ಎಷ್ಟು ಚೆನ್ನಾಗಿ ನೋಡ್ಕತಿದ್ದು, ನಮ್ಮ ಅಮ್ಮ ಇದ್ದೀರಿ ನನಗೆ ಸರಿ ಊಟ ಮಾಡಿಸ್ತಿದ್ಲು, ಇವತ್ತಿಬ್ರು ಇಲ್ಲ, ನನಗೆ ಯಾರಪ್ಪ ದಿಕ್ಕು ಅಂತ ಗೋಳಾಡ್ತೀವಿ. ಇದ್ದಾಗ ತಂದೆ ತಾಯಿಗಳ ಮೌಲ್ಯವನ್ನೇ ನಾವು ಗೊತ್ತಿರಲ್ಲ. ಹೆಂಡ್ತಿರ ಮಾತು ಕೇಳ್ಕೊಂಡು ಒದ್ದೆ ನೋಡು ಅಂತ ತಾಯಿಗೆ ಒದೆಕ್ ಹೋಯ್ತಾವ. ಎಷ್ಟು ಬೇಕಲ್ಲ ಆಗ್ಬಿಟ್ಟದೆ. ಪಾಪ ಅವ ಎಲ್ಲೋ ಪ್ರೋಗ್ರಾಮ್ ಹೋಗಿ ತೀರ್ಸ್ಕೊಂಡ್ ಬಂದಿರ್ತಾನ, ಹೆಂಡ್ತಿ ಪಿನ್ ಮಾಡ್ಬಿಟ್ಟ ಬೆಳಗ್ಗೆ ಬತ್ತಿದಂಗೆ, ರೀ ಇವತ್ತಾಗ ರಾತ್ರಿ ನೀವು ಪ್ರೋಗ್ರಾಮ್ ಹೋಗಿದ್ರಲ್ರಿ, ಬರಗಂಟೆ ನಿಮ್ಮ ಬೆಳಗಾನಕ್ಕೆ ಬಳಕಂಡ್ರಿ, ಬೆಳಗಾನ ನೀ ತಕೊಟ್ಟಿಲ್ಲ ಕಣ್ರಿ. ಹೌದಾ ಚೆನ್ನು ಅಲ್ಕಂಬಂತ ನೀನ್ ಕಂಡು ನೋಟಲ್ಲ ಟಮಾಟ ಹಣ್ಣ ಊದ್ಕೊಂಡವ. ಇವತ್ತು ಅವಳ ಹೊಟ್ಟೆ ಹಾಸ್ಬಿಡ್ತು ತುಂಬಿರೋ ಅನ್ಬಿಟ್ಟು ಏನೋ ಮನೆಯಕ್ಕೆ ಹೋಯ್ತಾವ ನಾವು ಅವನ್ಗೆ. ಅವ್ವ ಅಂತಾಳಲ್ಲ, ಮಗನೇ 3 ದಿವಸದಿಂದ ನನಗ ಕೆಮ್ಲೋಕಲ್ಲ, ನೀನ್ ಹೆಂಡ್ತಿ ಕೇಳಿದ್ವಿ 10 ರೂಪಾಯಿ ಕೂಡ ಆಸ್ಪತ್ರೆಗೆ ಹೋಯ್ತೀನಿ, ಇಲ್ಲ 1 ಟಾನಿಕ್ ನಾರು ತಕತ್ತೀನಿ ಅಂದ. ಅವಳು ಯಾರು ಕೊಡ್ತಿಲ್ಲ, ನೀನಾರು ಕೊಡು ಕೂಸು. 10 ರೂಪಾಯಿ ಕೊಟ್ರೆ ಆಸ್ಪತ್ರೆಗೆ ಹೋಯ್ತದೆ, ಅಪ್ಸಾತ್ರಕ್ಕೆ ಹೋಯ್ತದೆ. ಮೊನ್ನೆಯಿಂದ ಅದೆಂತದ ನನ್ನ ಹೆಂಡ್ತಿಗ ಅದೆಂತದ ಪ್ಯಾರಲೋಲಿಯ ಸುನೋನಪ್ಪ 10 ಕೂಡ ಕೇಳಿದಂತ ಕಾಸಿಲ್ಲ. 10 ರೂಪಾಯಿ ತಿರುಳು ಅವನಿಗೆ ಒದೆಯಕ್ಕೆ ಹೋಯ್ತಾವನೇನು ಕಾಕಳಿ. ಆಗವ್ವ ಏನಂತಾಳೆ, ಚಿಕ್ಕವನಾಗಿದ್ದ ಒಸಿ ಮೆತ್ ಹೊತ್ಕತ್ತಿದ್ದೆ, ಈಗ ಒಸಿ ದೊಡ್ಡನಾಗಿದೆ ಹೊತ್ಕಮ್ಮಗ. ತಾಯಿ ಮನಸ್ಸು ಎಂದಿಗೂ ಕೂಡ ಭೇದ ಭಾವ ಮಾಡಲ್ವಂತೆ. ಹೊರಗಡೆ ಹೋಗಿದ್ರು ಕೂಡ ನನ್ನ ಮಗ ಊಟ ಮಾಡಿದ, ನನ್ನ ಮಗ ಏನ್ ಮಾಡ್ತಿದ್ದನು, ಹೆಂಡತಿ ಯಾವಾಗ ತಲೆ ಕೆಡ್ಸ್ಕೊಳ್ಳೋದು, ಚಂದ ಉಣ್ಕೊಂಡು ಚಂದಾಗಿರ್ತಾಳವ. ಅದು ಎಲ್ರೂ ಅಂತ ಹೇಳಕ್ಕಾಗಲ್ಲ, ಹೇಳ್ತಾರ ಅಂದರು. ನಮ್ಮ ಸಾಧ್ಯದಲ್ಲಿ ಎಲ್ಲ ಒಳ್ಳೆಯವ್ರೆ, ಎಲ್ಲ ಒಳ್ಳೆಯವ್ರೆ. ಅವ್ನ ಯಾಕೆ ನಿಷ್ಠೂರ ಮಾಡ್ಕೊಳ್ಳಿ ಸುಮ್ಗಿರಿ, ಪುನಃ ಕಾರ್ಯದ ಹೋದಂಗಾದ್ರು ಪುನಃ ಕರೀತಾರ ಅಂತ ಗೊತ್ತು ಅಂತ್ಯ. ಹಂಗೆ ಆಯ್ತು. ಯಾಕಂದ್ರೆ ಇದು ನಮ್ಮ ಸಾಧ್ಯ, ನಮ್ಮ ಬಂಡಳ್ಳಿ, ನಮ್ಮ ಮಾಲಗಾಪುರ ಎಲ್ಲ ಒಂಥರ ನಮ್ಗೊಂಥರ ಮನೆ ಇದ್ದಂಗ. ಯಾಕಯ್ಯ ಇಲ್ಲ ಅದ್ಯಾಕ ಎಲ್ಲ ಗೊತ್ತಿರೋರೆ. ಇವತ್ತು ನಮ್ಮ ಶಾಗ್ಯ, ನಮ್ಮ ಅಲಗಾಪುರ, ಬಂಡಳ್ಳಿ ಎಂಬತಕ್ಕಂಥದ್ದು ನಮ್ಮ ಬೆಳೆಸಿದಂತ ಊರು. ಇವತ್ತು ನಮ್ಮ ತಂದೆಯವರು, ನಾವು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಹೊರದೇಶದಲ್ಲಿ ಎಲ್ಲವೂ ಕೂಡ ಕಾರ್ಯಕ್ರಮ ಕೊಡ್ತಾ ಇದ್ವಿ ಅಂದ್ರೆ ಕಾರಣ ನಮ್ಮ ಅಲಗಾಪುರ ಬಂಡಳ್ಳಿ ಶಾಖೆ. ಒಂದು ಚಪ್ಪಾಳೆ ಹೊಡಿಲೇಬೇಕು. ಎಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಕೂಡ ಮಕ್ಕಳಂತೆ ಬೆಳೆಸಿದಂಥವರು ಎಲ್ಲರೂ ಕೂಡ ಇವತ್ತು ಇಂಥವರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತವೆಲ್ಲವೂ ಕೂಡ ಹೆಸರು ಮಾಡ್ತಾ ಇದೀವಿ. ಕಾರಣ ನಮ್ಮ ಈ ಗ್ರಾಮಗಳು, ಬೆಳೆಸದಂತ ಊರುಗಳು. ಎಲ್ಲರೂ ಕೂಡ ಬಂದಾಗ್ಲೂ ಎಲ್ಲರೂ ಕೂಡ ದಿಲೀಪ್ ಬಂದ್ಯಪ್ಪೋ, ಶಿವಕುಮಾರಪ್ಪ ಬಂದ್ಯಪ್ಪೋ, ಇಷ್ಟೇ ಚೆನ್ನಾಗಿ ನೋಡ್ಕತಾರೆ. ನಿಜವಾಗ್ಲೂ ಕೂಡ ತಂದೆ ತಾಯಿಗಳು ಇಲ್ಲಿ ನಾವು ಕಾಣ್ತಾ ಇದೀವಿ. ನಾವು ಹೊರಗಡೆ ಹೋದಾಗೆಲ್ಲ ಕಡೆ ನಮ್ಮ ಸ್ನೇಹಿತರು ಎಲ್ಲಾ ಕಡೆ ಹೇಳ್ಕೋತೀವಿ. ಯಾಕಂದ್ರೆ ಅಷ್ಟು ಪ್ರೀತಿಯಾಗಿ ನಮ್ಮನ್ನು ನೋಡ್ತಕ್ಕಂಥವ್ರು ನಮ್ಮ ಶಾಗ್ಯ ಅಲಗಾಪುರ ಬಂಡಳ್ಳಿ ಎಂಬತಕ್ಕಂಥ ಗ್ರಾಮ. ನಮ್ಮ ಋಣ ಎಂದಿಗೂ ಕೂಡ ಹಿಂಗೆ ಇರುತ್ತೆ, ಹೀಗೆ ಇರುತ್ತೆ. ಅಂದ್ರೆ ಭಗವಂತನ ಸಹಕಾರ ನೋಡಿ. ಇಲ್ಲಿ ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳೋದು ಅದಕ್ಕೆ ನೋಡಿ. ಅದಕ್ಕೆ ಜಾನಪದ ಗೀತೆಯಲ್ಲಿ ಒಂದು ಗೀತೆಯಲ್ಲಿ ಬರೀತಾರೆ, ಮಾನವ ನೀನು ದುಡ್ಡು ಕೊಟ್ಟು ನೀ ಏನಾರು ತರಬಹುದು ಕಣಪ್ಪ, ಆದ್ರೆ ತಂದೆ ತಾಯಿಗಳನ್ನ ಎಷ್ಟು ಕೋಟಿ ಕೊಟ್ಟರು ಕೂಡ ನೀನು ತಗೋಬರಕ್ಕಾಗಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾವಿಂತ ವಸ್ತು ಇಲ್ಲ ಅಂದ್ರೆ ನಾವು ಆನ್ಲೈನ್ ಬುಕ್ ಮಾಡಿ ತರಿಸ್ಕೊತೀವಿ, ನಿಜ ಅಲ್ವೇ? ಇಲ್ಲಿಲ್ಲ ಅಂದ್ರೆ ಹೊರದೇಶದಲ್ಲಾರು ಬುಕ್ ಮಾಡಿ ತರಿಸ್ತೀವಿ. ತಂದೆ ತಾಯಿಗಳ ಆನ್ಲೈನ್ ಬುಕ್ ಮಾಡಕ್ಕಾಗತ್ತಾ? ಕೋಟಿ ಕೊಟ್ಟರು ಕೂಡ ನಾವು ಕರ್ಕೊಬರಕ್ಕಾಗತ್ತಾ? ಇಲ್ಲ ನೋಡಿ. ಇವತ್ತು ಗುರುಮಲ್ಲಮ್ಮನವರು ಹೋಗಿದ್ದಾರೆ, ರಾಚಪ್ಪನವರು ಆಗಿರ್ಬೋದು, ಬಸವಣ್ಣವರು ಆಗ್ಬೋದು, ಮಕ್ಕಳು ಮೊಮ್ಮಕ್ಕಳು ಹಳಿಯಿಂದರು ಕುಟುಂಬ ವರ್ಗದ ಎಲ್ಲರೂ ಕೂಡ
ಎಷ್ಟೇ ಕೋಟಿ ಕೊಡ್ತೀನಿ ಕೊಂದ್ರು ಕೂಡ ನಮ್ಮ ಗುರುಮಲ್ಲಮ್ಮನವ್ರನ್ನ ಕರ್ಕೊಬರಕ್ಕಾಗತ್ತಾ? ಅವ್ರ ಮುಖ ನೋಡಕ್ಕಾಗತ್ತಾ? ಅವ್ರಿರ್ತಕ್ಕಂಥ ಸ್ಥಳಕ್ಕೂ ಹೋಗಕ್ಕಾಗಲ್ಲ. ಇಷ್ಟೇ ನೋಡಿ, ಅಮೂಲ್ಯವಾದ ಜೀವಗಳು ಅಂದ್ರೆ ಎತ್ತ ತಂದೆ ತಾಯಿಗಳು. ಅದಕ್ಕೆ ಇರುವ ತನಕ ತಂದೆ ತಾಯಿಗಳ ತಲೆ ಎತ್ತುವಂತ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಈ ಗೀತೆಯಲ್ಲಿ ಬರೀತಾರೆ ನೋಡಿ, ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡೆದ ತಾಯಿ ತಂದೆ ಕಳೆಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವರೇನು, ಎತ್ತಮ್ಮ ಮತ್ತೆ ಸಿಗುವರೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಮಾಡಿ ಶಾಲೆಗೆ ಕಳಿಸಿದಳು ಚಿನ್ನದ ಒಂದು ಹೆಣ್ಣ ಹುಡುಕಿದಳ ಮದುವೆಗಂತ, ಮಾಡಿ ಶಾಲೆಗೆ ಕಳಿಸಿದಳು ಚಿನ್ನದ ಒಂದು ಹೆಣ್ಣ ಹುಡುಕಿದಳ ಮದುವೆಗಂತ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಅಮ್ಮ ಅಮ್ಮ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಮುತ್ತಿನ ತಾಯಿ ಏನು ಕನಸು ಕನಸಾಗಿ ಹೋಯಿತು, ಎತ್ತಮ್ಮ ಕನಸಾಗಿ ಹೋಯಿತು. ದುಡ್ಡು ಕೊಟ್ಟರೆ ಯಾರು ಸಿಗುತ್ತೈತೆ ಈ ಜಗದೊಳು ಕಾಣೋ, ಸೊಸೆಯು ತನ್ನ ಹಾರೆಯ ಸರಿಯಾಗಿ ನೋಡಲಿಲ್ಲ, ಮಗ ಇರರು ಎದ್ದ ತಾಯಿ ಸೊಸೆಯು ಆ ಸೊಸೆಯು ತನ್ನ ಹಾರೆಯ ಸರಿಯಾಗಿ ನೋಡಲಿಲ್ಲ. ಹುಡುಗಿ ಇರುವ ಎಲ್ಲನವ ತಾಯಿ ನೋಡಲಿಲ್ಲ. ಮಗನ ಮೋಹಕ್ಕೆ ಅದರ ಮಗನಿಗೇಳಲಿಲ್ಲ, ಎತ್ತಮ್ಮ ಮಗನಿಗೇಳಲಿಲ್ಲ. ದುಡ್ಡು ಕೊಟ್ಟರೆ ಯಾರು ಸಿಗುತ್ತೈತೆ ಈ ಜಗದೊಳು ಕಾಣೋ, ತಾಯಿ ಪರದೇಶಿಯಾದಳು, ಹಸಿವು ತಾಳದೆ ಬೇಡಿ ತಿಂದಾಳು.
ಹೆತ್ತ ತಾಯಿಯು ಪರದೇಶಿಯಾದಳು. ಹಸಿವು ತಾಳದೆ ಒಬ್ಬರಲ್ಲಿ ಹೇಳಿದ್ದಾಳು. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿ ನೆನೆಯುತ್ತಾಳೋ ಅಮ್ಮ ಅಮ್ಮ. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿ ನೆನೆಯುತ್ತಾಳೋ. ಮಗ ಸೊಸೆಯರು ಚೆನ್ನಾಗಿ ಬಾಳಿಯಲ್ಲಿ ಇವರೆಲ್ಲೂ ತಾಯಿ ಕೊಂಡು ಸಿರಿಳಿದಾಳು. ತಾಯಿ ಸಸ್ತಾಳು. ದುಡ್ಡು ಕೊಟ್ಟರೆ ಕಾಲು ಸಿಗುತ್ತದೆ ಎನ್ನದೊಳು ಕಾಣೋ. ಹಡೆದ ತಾಯಿ ತಂದೆ ಕಳೆಕೊಂಡು ಮ್ಯಾಲೆ ಸಿಗುವರೆ ತಮ್ಮ ಹೊರಳಿ ಬರುವರೆ. ಸಿಗುವರೆ ಅಮ್ಮ ಹೊರಳಿ ಬರುವರೆ. ಅದಕ್ಕೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳೋದು ನೋಡಿ. ಇಲ್ಲಿ ರಾವಣನಾಗಿರ್ತಕ್ಕಂಥವನು ತಾಯಿ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ, ಅಮ್ಮ ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯತಕ್ಕಂಥ ದಿಗ್ವಿಜಯಕ್ಕೆ ಹೋಗ್ತಾ ಇದ್ದಾನಮ್ಮ. ನಿನ್ನ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡ್ತಾಯಿ ಕಂದ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೇ ಇರ್ತಕ್ಕಂಥ. ಹೋಗಿ ಬಾ, ಜಯವನ್ನ ಗಳಿಸಿ ವಿಜಯದೇವಿಯ ಸೆರೆಗಿಡದೆ ಎಳತಾ ಅಂತ ತಾಯಿ ಆಗಿರ್ತಕ್ಕಂಥವಳು ಆಶೀರ್ವಾದ ಮಾಡಿ ಕಳಿಸಿದ್ರು ನೋಡಿ. ಹತ್ತ ಕಡೆ ದಿಗ್ವಿಜಯ ಹೊರಟೇ ಬಿಟ್ಟ ರಾವಣ. ತಾಯಿ ಆಗಿರ್ತಕ್ಕಂಥವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಮಗನಿಗಾಗದೇ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಮೋಸದಿಂದಲಾದ್ರೂ ಕೂಡ ಅವನ ಸಾಯಿಸಿಬಿಡಬೇಕು ಅಂತ ಸಮಯವನ್ನು ಕಾಯ್ತಿದ್ದಾರೆ. ಏನ್ ಮಾಡುದು ಈಗ? ಅನೇಕ ಜನ ಮುತ್ತೈದರನ್ನೆಲ್ಲರೂ ಕೂಡ ಕರೆಸಿ ಅವರೆಲ್ಲರಿಗೂ ಕೂಡ ಬಾಗಣ ಕೊಡ್ತಾ ಇದ್ದಾಳೆ. ಅನೇಕ ಜನ ಬ್ರಾಹ್ಮಣೋತ್ತಮನ ಕರೆಸಿ ಅವರೆಲ್ಲರಿಗೂ ಕೂಡ ಒಂದೊಂದು ಹಸುಗಳನ್ನು ದಾನವಾಗಿ ಕೊಡ್ತಿದ್ದಾಳೆ. ಹಾಲು ಕರೆಯೋದಕ್ಕೆ ಬಂಗಾರದ ಪಾತ್ರೆಗಳನ್ನು ಕೊಡ್ತಿದ್ದಾಳೆ. ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಮಾಡ್ತಾ ಕಾಲವನ್ನೇ ಕಳಿತಿರ್ಬೇಕಾದ್ರಿ ಹತ್ತ ಕಡೆ ದಿಗ್ವಿಜಯಕ್ಕೆ ಹೋಗಿರ್ತಕ್ಕಂಥ ರಾವಣನ ಸುಳುವೇ ಇಲ್ಲದಂತಾಗೋಯ್ತು. ಎಷ್ಟೋ ದಿವಸಗಳಾಗೋಯ್ತಲ್ಲ. ಅಯ್ಯಯ್ಯೋ, ನನ್ನ ಮಗ ಸೋತನು ಗೆದ್ದನು ಒಂದೂ ತಿಳಿಯದಂತ ಆಯ್ತಲ್ಲ. ಪಂಡಿತರೆ, ಅವನ ಗ್ರಹಗತಿಗಳನ್ನ ತೆಗೆದು ನೋಡಿ. ಅವನ ಗ್ರಹಗತಿಗಳ ಯಾವ ರೀತಿಯಾಗಿದೆ ತೆಗೆದು ನೋಡಿ. ಅಮ್ಮ, ನಿನ್ನ ಮಗನಿಗೆ ಯಾವುದೇ ರೀತಿ ಗಂಡಾಂತರ ಇಲ್ಲ ತಾಯಿ. ಯಾಕೋತೆ ಇಲ್ಲಿ ನೀನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಅಲ್ಲಿ ನಿನ್ನ ಮಗನ ಒಳ್ಳೇದು ಮಾಡ್ತಾ ಇದ್ದೆ ತಾಯಿ. ನೀನು ಇನ್ನೂ ಹೆಚ್ಚೆಚ್ಚುತವಾಗಿರ್ತಕ್ಕಂಥ ಭಕ್ತಿಯಿಂದ ಪೂಜೆ ಮಾಡು. ಅತಿ ಬೇಗ ನಿನ್ನ ಮಗ ನಿನ್ನ ಬಳಿಗೆ ಬರುವಂತೆ ಆ ಶಿವನು ಅನುಗ್ರಹಿಸ್ತಾನೆ. ಇದು ಸತ್ಯವಾದ ಮಾತು ತಾಯಿ. ಏನು, ನಾನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರದಿಂದ ಅಲ್ಲಿ ನನ್ನ ಮಗನ ಒಳ್ಳೇದಾಗ್ತಾ ಇದೆ. ಹಾಗಾದ್ರೆ ಇನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಏನು ಮಾಡಿದಾಳೆ? ಮಗನಾಗಿರ್ತಕ್ಕಂಥವನಿಗೋಸ್ಕರವಾಗಿ ಪಕ್ಕದಲ್ಲಿ ಬರ್ತಕ್ಕಂಥ ಹಿಂದೂ ಮಹಾಸಾಗರ ತೀರಕ್ಕೆ ಬಂದಿದ್ದಾಳೆ. ತಗಬಣ್ಣ. ಅಂಗಡಿ ಶಿವಮೂರ್ತಿ ಅಣ್ಣನವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಅವ್ರು ಕೊಟ್ಟು ಕಾಣಿಕೆಯನ್ನು ಸ್ವೀಕರಿಸ್ತಾ ಬೋನಿ ಚಂದಾಗ ಆಗದ ಆಯ್ತು ತಗೊಡ್ಲಿ, ಅಲ್ಲೇನ್ ಮಾತಿಲ್ಲ. ಚಂದಾಗ ಆದ್ರೂ ಸರಿ, ಇಲ್ದಾರ ವಾಗವತ್ಲಿ ನಾನೇ 100 ಸೇರಿಸ್ಬಿಟ್ಟು 200 ಕೊಟ್ಬಿಟ್ಟು ಹೋಗದ ತಗ. ಇಲ್ಲ, ಅವ್ರ ಕೈ ಚಂದಾಗದ ನಡೀತ ಆಣ ಆಡ್ಲಿ ಮುಂದೆ ಕಾಡ್ತೀನಿ. ಇಲ್ಲಿ ಭಗವಂತನ ಸಹಕಾರ ನೋಡಿ. ಹಿಂದೂ ಮಹಾಸಾಗರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸದಿಂದ ಭೂಲೋಕಕ್ಕೆ ಪಾಶ ಹಾಕಿ ಕರೆದಿದ್ದಾಳೆ ಶಿವನನ್ನ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲೇನೆ, ಸುರಕಿರಣಿ, ನಂಜುಂಡೇಶ್ವರನೇ, ಶಿವನಂಕಾರೇಶ್ವರನೇ, ಬಸವೇಶ್ವರನೇ, ಪಾಹಿಮಾ ಪರಮೇಶ್ವರನೇ, ಅತಿ ಬೇಗ ನನ್ನ ಮಗನಾಗಿರ್ತಕ್ಕಂಥ ರಾವಣ ಅತಿ ಬೇಗ ನನ್ನ ಬಳಿಗೆ ಬರುವಂತೆ ಅನುಗ್ರಹಿಸುತ್ತಂದೆ ಅಂತ ಭಕ್ತಿಯಿಂದ ಬೇಡ್ತಿರ್ಬೇಕಾದ್ರೆ ಬಾ ಶಂಕರ ಮೊರೆ ಕೇಳದೇನು ದೇವಾ, ಶಂಕರ ಮೊರೆ ಕೇಳದೇನು ದೇವಾ, ಶಂಕರ ಪರಮೇಶ್ವರ ಕೈಲಾಸವಾಸ. ಈಗ ರಮಣ ಕರುಣ ಬರಣ
ಮೊರೆ ಕೇಳದೇನು ದೇವಾ ಶಂಕರ